ಇನ್ನು ಈ ದರ್ಶನ್ ಅಂಡ್ ಗ್ಯಾಂಗ್ ಸೇರಿಕೊಂಡು ರೇಣುಕಾಸ್ವಾಮಿ ಕೊಲೆ ಮಾಡಿದ್ದ ಕ್ರೌರ್ಯತೆ ಇತ್ತರಲ್ಲ, ಆ ಕ್ರೌರ್ಯತೆಯ ಬಗ್ಗೆ ದಿನಕ್ಕೊಂದು ಮಾಹಿತಿ ಬರ್ತಾ ಇದೆ. ಹೇಗೆ ಹೊಡೆದ್ರು, ಹೇಗೆ ಸಾಯಿಸಿದ್ರು, ಹೇಗೆ ಚಿತ್ರಹಿಂಸೆ ಕೊಟ್ಟರು ಅಂತ. ಈಗ ದರ್ಶನ್ ಅಂಡ್ ಗ್ಯಾಂಗ್ ಕ್ರೌರ್ಯತೆಯನ್ನು ಬಿಚ್ಚಿಟ್ಟಿದೆ ಮತ್ತೊಂದು ಸಾಕ್ಷಿ. ಏನದು? ರೇಣುಕಾಸ್ವಾಮಿ ದೇಹದ ಮೇಲೆ ಬರೋಬ್ಬರಿ 39 ಗಾಯಗಳು ಪತ್ತೆಯಾಗಿದೆ ಅಂತ. ರೇಣುಕಾಸ್ವಾಮಿಯ ಅಡಿಯಿಂದ ಮುಡಿಯವರೆಗೂ ಬರೀ ಗಾಯಗಳೇ, ತಲೆಯಿಂದ ಕಾಲ್ ತನಕ. ಆಕ್ಷೇಪಣೆ ಪ್ರತಿಯಲ್ಲಿ ಮಾಹಿತಿಗಳು ಬಹಿರಂಗವಾಗಿದೆ. ಆಕ್ಷೇಪಣೆ ಅಂತಂದರೆ ಇವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರಲ್ಲ, ಅದಕ್ಕೆ ಆಕ್ಷೇಪಣೆ ಮಾಡ್ತಾ ಇದ್ದಾರೆ. ಆ ಪ್ರತಿಯಲ್ಲಿ ಇವರೆಲ್ಲ ಹೇಳ್ಕೊಂಡಿದ್ದಾರಂತೆ ಇದೆಲ್ಲವನ್ನ. ಅಂದರೆ ಡಿ ಗ್ಯಾಂಗ್ನ ವಿಕೃತಿ ಹೇಗಿತ್ತು ಅನ್ನೋದಕ್ಕೆ ಪೊಲೀಸರು ಆಗಾಗ್ಗೆ ಕೋರ್ಟ್ ಗಮನಕ್ಕೆ ತರ್ತಾನೇ ಇದ್ದಾರೆ, ಮಾಹಿತಿಯನ್ನು ಕೊಡ್ತಾನೇ ಇದ್ದಾರೆ. ಇವರ ಉದ್ದೇಶ ಇದ್ದಿದ್ದೇ ಕೊಲೆ ಮಾಡೋದು, ಸುಮ್ಮನೆ ಬೆದರಿಸೋದು ಆಗಿರಲಿಲ್ಲ ಅನ್ನೋದನ್ನು ಪೊಲೀಸರು ಕೋರ್ಟ್ ಗಮನಕ್ಕೆ ಆಗಾಗ್ಗೆ ತರ್ತಾ ಇದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಈಗ ಇನ್ನೊಂದಷ್ಟು ಮಾಹಿತಿ ಸಿಕ್ಕಿದೆ. ಏನದು ಅಂತ ನೋಡ್ತಾ ಹೋಗೋಣ. ಈಗ ರೇಣುಕಾಸ್ವಾಮಿ ಮೈ ಮೇಲೆ 39 ಗಾಯದ ಗುರುತು ಪತ್ತೆಯಾಗಿದೆ. ಅದ್ರ ಫೋಟೋಸ್ ಎಲ್ಲ ರಿಲೀಸ್ ಆಗಿತ್ತಲ್ಲ, ನೀವು ನೋಡ್ತಾ ಇದ್ದೀರಲ್ಲ ರೈಟ್ ವಿಂಡೋದಲ್ಲಿ, ಅದೇ ಫೋಟೋಸು. ಡಿ ಗ್ಯಾಂಗ್ ವಿಕೃತಿಗೆ ಸಾಕ್ಷಿಯಾಗಿದೆ ಈ 39 ಗಾಯ. ಹೆಂಗೆ ಹೊಡೆದ್ರು, ಬಡಿದ್ರು, ಯಾವ ಥರ ಚಿತ್ರಹಿಂಸೆ ಕೊಟ್ಟರು, ಹೆಂಗೆ ನರಕವನ್ನು ತೋರಿಸಿದ್ರು ಆತನಿಗೆ ಅಂತ. ರೇಣುಕಾಸ್ವಾಮಿ ದೇಹದ ಹೊರಭಾಗದಲ್ಲೂ ಗಾಯ ಆಗಿದೆ, ಒಳಭಾಗದಲ್ಲೂ ಗಾಯ ಆಗಿದೆ. ಅಫ್ಕೋರ್ಸ್ ನಿಮಗೆ ಹೊರಭಾಗದಲ್ಲಿ ಗಾಯ ಆದಮೇಲೆ ಒಳಭಾಗದಲ್ಲಿ ಗಾಯ ಆಗೋದು. ರೇಣುಕಾಸ್ವಾಮಿ ದೇಹದ ಒಳಗಡೆ ಅದೇ ಬ್ಯಾಕ್ ಬೋನ್ ಮುರಿದಿರೋದು, ರಿಬ್ಸ್ ಮುರಿದಿರೋದು, ಶ್ವಾಸಕೋಶಕ್ಕೆ ಮೂಳೆ ಚುಚ್ಕೊಂಡಿರೋದು, ಇವೆಲ್ಲ ಆಗಿದೆಯಲ್ಲ. ಇದು ಸ್ವಾಮಿ ದೇಹದಲ್ಲಿ ಆಂತರಿಕ ರಕ್ತಸ್ರಾವ ಆಗಿದೆ. ಹೌದು, ಮೆದುಳು ರಕ್ತಸ್ರಾವದಿಂದಲೇ ಆತ ಸಾವನ್ನಪ್ಪಿರೋದು ಅಂತ ಈಗಾಗಲೇ ರಿಪೋರ್ಟೇ ಇದೆ, ಪೋಸ್ಟ್ಮಾರ್ಟಮ್ ರಿಪೋರ್ಟು. ರಿಬ್ಸ್ ತುಂಡಾಗಿ ಶ್ವಾಸಕೋಶಕ್ಕೆ ಚುಚ್ಚಿರೋದು ಪತ್ತೆಯಾಗಿದೆ. ಇವೆಲ್ಲ ನಿಜ, ಹೌದು, ಇವೆಲ್ಲ ಬಂದಿದೆ ಆಲ್ರೆಡಿ. ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಇದೆಲ್ಲವನ್ನೂ ಕೂಡ ಹೇಳಿದ್ದಾರೆ. ಯಾವ ಯಾವ ಭಾಗದಲ್ಲಿ ಆತ ಹಚ್ಚೆ ಹಾಕಿಸ್ಕೊಂಡಿದ್ರೆ ಹಚ್ಚೆಗೆ ಬರೆ ಹಾಕಿದ್ದಾರೆ, ಯಾವ ಯಾವ ಭಾಗದಲ್ಲಿ ಗಾಯಗಳಾಗಿದೆ ಅಂತ ಫೋಟೋ ಸಮೇತ ಕೊಟ್ಟಿದ್ದಾರೆ, ಫೋಟೋ ಸಮೇತ.